ನಮಸ್ಕಾರ ಗೆಳೆಯಂದ್ರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಾಯ್ಲರ್ ಮೌಂಟಿಂಗ್ ಮತ್ತು ಅಸೆಸರೀಸ್. ಬಾಯ್ಲರ್ ಮೌಂಟಿಂಗು ಅಸೆಸರೀಸ್ ಅನ್ನೋದು ಕಂಪ್ಲೀಟ್ ಬಾಯ್ಲರ್ ಬೇಸಿಕ್ ಇದರಲ್ಲೇ ಡಿಪೆಂಡ್ ಆಗಿದೆ. ಬಾಯ್ಲರ್ ಮೌಂಟಿಂಗ್ ಮತ್ತು ಅಸೆಸರೀಸ್ ಬಗ್ಗೆ ನೀವು ತಿಳ್ಕೊಂಡ್ರೆ ಬೇಸಿಕ್ ಥಿಂಗ್ಸ್ ಎಲ್ಲ ತಿಳ್ಕೊಂಡಂಗೆ ಅರ್ಥ. ಇಲ್ಲಿ ಬಾಯ್ಲರ್ ಮೌಂಟಿಂಗ್ ಮತ್ತು ಅಸೆಸರೀಸ್ ಅನ್ನೋದು ನಾಟ್ ಎ ಸಿಂಪಲ್ ಟಾಪಿಕ್. ಇದು ಬಂದ್ಬಿಟ್ಟು ಟಾಪಿಕ್ ಬಂದ್ಬಿಟ್ಟು ಲೆಂತಿ ಆಗಿರುತ್ತೆ. ಹಾಗಾಗಿ ಇದರಲ್ಲೊಂದು 3 ಭಾಗ ಮಾಡಿದ್ದೀನಿ. ಬಾಯ್ಲರ್ ಮೌಂಟಿಂಗ್ ಅಂದರೆ ಏನು, ಬಾಯ್ಲರ್ ಅಸೆಸರೀಸ್ ಅಂತಂದ್ರೇನು, ಅವೆರಡಕ್ಕಿರೋ ಡಿಫ್ರೆನ್ಸ್ ಏನು, ಬಾಯ್ಲರ್ ಮೌಂಟಿಂಗ್ಸ್ ಯಾವ್ಯಾವ ಬರ್ತದೆ ಮತ್ತು ಅಸೆಸರೀಸ್ ಯಾವ್ಯಾವ ಬರ್ತದೆ, ಇದು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಯಾವ್ಯಾವ ಬಾಯ್ಲರ್ ಮೌಂಟಿಂಗ್ಸ್ ಬಂದಿರ್ತಾವಲ್ಲ ಆ ಮೌಂಟಿಂಗ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಕೊಂತ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಸೆಸರೀಸ್ ಯಾವ್ಯಾವ ಬರ್ತಾವಲ್ಲ ಅದ್ರದ್ದೆಲ್ಲ ಡೀಟೇಲ್ ಎಲ್ಲ ಕೊಟ್ಕೊಂಡು ಹೋಗ್ತೀನಿ. ಡೀಟೇಲ್ ಅಂತಂದರೆ ಗ್ರಾಫಿಕ್ಸ್ ಇರುತ್ತೆ, ಕೀ ಪಾಯಿಂಟ್ ಇರುತ್ತೆ, ಎಕ್ಸಾಮ್ ಪಾಯಿಂಟ್ಗೆ ನೀವು ಏನೇನು ಜ್ಞಾಪಕ ಇಟ್ಕೊಂಡು ಬರ್ತಾರೆ, ಫೈನಲ್ ಕನ್ಕ್ಲೂಷನ್ ಕೂಡ ಇರುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ಏನೇನಿರುತ್ತೆ ನೋಡೋಣ. ಬಾಯ್ಲರ್ ಅಂದರೆ ಏನು, ಮೌಂಟನ್ಸ್ ಯಾವ್ಯಾವ ಬರ್ತವೆ, ಅಸೆಸರೀಸ್ ಯಾವ ಬರ್ತದೆ, ಮತ್ತು ಅವೆರಡಕ್ಕೂ ಡಿಫ್ರೆನ್ಸ್ ಏನೇನಿದೆ. ಫಸ್ಟ್ ಬಂದ್ಬಿಟ್ಟು ಬಾಯ್ಲರ್ ಮೌಂಟಿಂಗ್ ಮತ್ತು ಅಸೆಸರೀಸ್. ಏನಿದು ಬೇಸಿಕ್ ಡೆಫಿನೇಷನ್ ಆಫ್ ಬಾಯ್ಲರ್ ಮೌಂಟಿಂಗ್ಸ್. ಇದು ಬಂದ್ಬಿಟ್ಟು ಬಾಯ್ಲರ್ ಮೌಂಟಿಂಗ್ಸ್ ಅನ್ನೋದು ಇದೊಂದು ಡಿವೈಸ್. ಇವೆಲ್ಲ ಏನು ಬರುತ್ತೆ, ಇವೆಲ್ಲ ಬಾಯ್ಲರ್ ಮೌಂಟಿಂಗ್ಸ್ ಅನ್ನೋದು ಡಿವೈಸ್ಗಳಾಗುತ್ತೆ. ಇದು ಎಸೆನ್ಷಿಯಲ್ ಫಾರ್ ಸೇಫ್ ಆಪರೇಷನ್ ಆಫ್ ಎ ಬಾಯ್ಲರ್. ಒಂದು ಬಾಯ್ಲರ್ ಸೇಫ್ ಆಗಿ ಆಪರೇಷನ್ ನಡಿಬೇಕು ಅಂತಂದರೆ, ಒಂದು ಬಾಯ್ಲರ್ ಸೇಫಾಗಿ ಆಪರೇಷನ್ ನಡಿಬೇಕು ಅಂತಂದರೆ ಬಾಯ್ಲರ್ ಮೌಂಟಿಂಗ್ಸ್ ಅನ್ನೋದು ಕಂಪಲ್ಸರಿ. ಇದ್ರದ್ದು ಪರ್ಪಸ್ ಏನು ಬರುತ್ತೆ, ಸೇಫಾಗಿ ಆಪರೇಷನ್ ಮಾಡಬೇಕು ಅಂತಂದರೆ ಬಾಯ್ಲರ್ ಮೌಂಟಿಂಗ್ ಬರ್ತದೆ. ಬಾಯ್ಲರ್ನ ಕಂಟ್ರೋಲಲ್ಲಿ ಆಪರೇಷನ್ ಮಾಡ್ತಾ ಇದ್ದೀವಿ ಅಂದರೆ ಬಾಯ್ಲರ್ ಕಂಟ್ರೋಲಲ್ಲಿದೆ, ಇಷ್ಟು ಪ್ರೆಷರು, ಇಷ್ಟು ಟೆಂಪರೇಚರು, ಇಷ್ಟು ಫ್ಲೋ, ಇಷ್ಟು ಟನ್ ಪರ್ ಅವರ್ ಫ್ಲೋ ಹೋಗ್ತಾ ಇದೆ ಅಂತಂದರೆ ಅದು ಕಾರಣ ಬಾಯ್ಲರ್ ಮೌಂಟಿಂಗ್ಸ್ ಇರೋ ಕಾರಣದಿಂದ, ನಾವು ಮಾನಿಟೈಸನ್ ಮಾಡೋ ಕಾರಣದಿಂದ ಬಾಯ್ಲರ್ ಆಪರೇಷನ್ ಸೇಫ್ಟಿಯಾಗಿ ನಡೀತಾ ಇದೆ ಅಂತ ಅರ್ಥ. ರೆಗ್ಯುಲೇಷನ್ ಆಫ್ ಬಾಯ್ಲರ್, ಮಾನಿಟೈಸೇಷನ್, ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಮಾನಿಟೈಸೇಷನ್, ಇದು ರೆಗ್ಯುಲೇಷನ್, ಏನೇನು ಆಗ್ತಾ ಇದೆ, ವಾಟರ್ ಎಷ್ಟು ಹೋಗ್ತಾ ಇದೆ, ಆಮೇಲೆ ಸ್ಟೀಮ್ ಎಷ್ಟು ಜನರೇಷನ್ ಆಗ್ತಾ ಇದೆ, ಫ್ಯೂಯಲ್ ಎಷ್ಟು ಹೋಗ್ತಾ ಇದೆ ಅನ್ನೋದನ್ನ ಮಾನಿಟೈಸೇಷನ್, ರೆಗ್ಯುಲೇಷನ್ ಆಫ್ ಬಾಯ್ಲರ್. ಇವೆಲ್ಲ ಆಗಬೇಕು ಅಂತಂದರೆ ನಮಗೆ ಬಾಯ್ಲರ್ ಮೌಂಟಿಂಗ್ಸು ಅನ್ನೋದು ತುಂಬ ಇಂಪಾರ್ಟೆಂಟ್. ಮೇನ್ ಕಾನ್ಸೆಪ್ಟ್ ಏನು, ಎಸೆನ್ಷಿಯಲ್ ಫಾರ್ ಸೇಫ್ ಆಪರೇಷನ್. ಒಂದು ಬಾಯ್ಲರ್ ಸೇಫ್ ಆಪರೇಷನ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ಬಾಯ್ಲರ್ ಮೌಂಟಿಂಗ್ಸ್ ಅನ್ನೋದು ಬೇಕೇ ಬೇಕು. ನೆಕ್ಸ್ಟ್ ಏನು, ಬಾಯ್ಲರ್ ಅಸೆಸರೀಸ್. ಇದು ಬಂದ್ಬಿಟ್ಟು ಬಾಯ್ಲರ್ ಅಸೆಸರೀಸ್ ಈಸ್ ಎ ಒನ್ ಡಿವೈಸ್. ಏನಂತಂದ್ರೆ ಬಾಯ್ಲರ್ ಅಸೆಸರೀಸ್ ಇಸ್ ಎ ಡಿವೈಸ್. ಇದು ಏನು ಕೆಲಸ ಮಾಡುತ್ತೆ, ಇಂಪ್ರೂವ್ ಎಫಿಷಿಯನ್ಸಿ. ಒಂದು ಬಾಯ್ಲರ್ ಎಫಿಷಿಯನ್ಸಿಯಾಗಿ ನಡಿಬೇಕು ಅಂತಂದ್ರೆ ನಮಗೆ ಏನು ಬೇಕಾಗುತ್ತೆ, ಬಾಯ್ಲರ್ ಅಸೆಸರೀಸ್ಗಳು ಬೇಕಾಗುತ್ತೆ. ಇದರದ ಮೇನ್ ಪರ್ಪಸ್ ಏನೇನಿರುತ್ತೆ, ಇನ್ಕ್ರೀಸಿಂಗ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಬೇಕು. ಬಾಯ್ಲರ್ನ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ನಮಗೆ ಬಾಯ್ಲರ್ ಅಸೆಸರೀಸ್ ಆ್ಯಡ್ ಮಾಡ್ಕೊತ ಹೋಗಬೇಕು. ಏನು ಮಾಡ್ಕೊತ ಹೋಗ್ಬೇಕು, ಬಾಯ್ಲರ್ ಅಸೆಸರೀಸ್ನ ಬಾಯ್ಲರ್ಗೆ ಆ್ಯಡ್ ಮಾಡ್ಕೊತ ಹೋದಂಗೆಲ್ಲ ನಮಗೆ ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನ ಅಂದರೆ ಅಸೆಸರೀಸ್ ಆ್ಯಡ್ ಮಾಡ್ಕೊತ ಹೋದಂಗೆಲ್ಲ ನಮಗೆ ಏನಾಗುತ್ತೆ, ಇಂಪ್ರೂವ್ ಸ್ಟೀಮ್ ಕ್ವಾಲಿಟಿ, ನಮಗೆ ಬೇಕಾದಂಥ ಕ್ವಾಲಿಟಿ ಸ್ಟೀಮ್ ನಮಗೆ ಅವೈಲಬಿಲಿಟಿ. ಒಂದು ಟರ್ಬೈನ್ಗೆ ಸ್ಟೀಮ್ ಕೊಡಬೇಕಂತಂದರೆ ಅದಕ್ಕೆ ಇಂತಿಷ್ಟು ಪ್ರೆಷರು, ಇಂತಿಷ್ಟು ಸ್ಟೀಮು. ಪ್ರಾಸೆಸ್ಗೆ ನಾವು ಸ್ಟೀಮ್ ಕೊಡಬೇಕಂತಂದರೆ ಇಂತಿಷ್ಟು ಪ್ರೆಷರು, ಇಂತಿಷ್ಟು ಸ್ಟೀಮ್ ಅಂತೇಳಿ ಬೇಕಾಗುತ್ತೆ. ಅಂಥ ಕ್ವಾಲಿಟಿ ಸ್ಟೀಮ್ ಕೊಡಬೇಕಂತಂದರೆ ನಮಗೆ ಬಾಯ್ಲರ್ ಅಸೆಸರೀಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಪರ್ಪಸ್ಸು ಸೇಫ್ ಫ್ಯೂಯಲ್ ಸೇವ್ ಮಾಡೋದ್ರಿಂದ ನಮಗೆ ಅಮೌಂಟು ಅನ್ನೋದು ತುಂಬ ಉಳ್ತಾ ಹೋಗ್ತದೆ. ಅಂದರೆ ಏನಾಗುತ್ತೆ, ನಾವು ಕೊಟ್ಟಿರ್ತಕ್ಕಂತಹ ಫ್ಯೂಯಲ್ಲು ಕಂಪ್ಲೀಟಾಗಿ ಬರ್ನ್ ಆಗಬೇಕು. ಬರ್ನ್ ಆಗಿರ್ತಕ್ಕಂತಹ ಕ್ವಾಲಿಟಿ ಫ್ಲೂ ಗ್ಯಾಸ್ ಕಂಪ್ಲೀಟಾಗಿ ಯುಟಿಲೈಟ್ ಅಂದರೆ ಅದರದ್ದು ಹೀಟ್ ಟ್ರಾನ್ಸ್ಫರ್ ಕಂಪ್ಲೀಟಾಗಿ ಆಗ್ತಾ ಇದೆನಾ, ಇಲ್ಲ 80% ಆಗ್ತಾ ಇದೆನಾ, 90% ಆಗ್ತಾ ಇದೆನಾ, 50% ಆಗ್ತಾ ಇದೆನಾ, ಎಷ್ಟು ಪರ್ಸೆಂಟೇಜ್ ಆಫ್ ನಮಗೆ ಯುಟಿಲೈಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನಮಗೆ ಮ್ಯಾಕ್ಸಿಮಮ್ ಯುಟಿಲೈಟ್ ಆದಷ್ಟು ನಮಗೆ ಫ್ಯೂಯಲ್ ಅನ್ನೋದು ಉಳಿತಾ ಹೋಗುತ್ತೆ. ನೀವು ಇಷ್ಟು ತಿಳ್ಕೊಂಡ್ರಿ, ಏನೇನು ತಿಳ್ಕೊಂಡ್ರಿ, ಬಾಯ್ಲರ್ ಮೌಂಟಿಂಗ್ಸು ಬೇಸಿಕ್ ಡೆಫಿನೇಷನ್ ತಿಳ್ಕೊಂಡ್ರೆ, ಆಮೇಲೆ
ಬಾಯ್ಲರ್ ಮೌಂಟಿಂಗ್ಸ್ ಅಂತಂದ್ರೆ ಏನಂತ ತಿಳ್ಕೊಂಡ್ರಿ, ಮತ್ತೆ ಮೇನ್ ಪರ್ಪಸ್ ತಿಳ್ಕೊಂಡ್ರೆ. ನೆಕ್ಸ್ಟ್ ಬಾಯ್ಲರ್ ಅಸೆಸರೀಸ್ ಬೇಸಿಕ್ ಬಗ್ಗೆ ತಿಳ್ಕೊಂಡ್ರಿ. ಇಂಪ್ರೂವಿಂಗ್ ಎಫಿಷಿಯನ್ಸಿ ಅಂತೇಳಿ, ಇಂಪ್ರೂವ್ ಎಫಿಷಿಯನ್ಸಿ ಯಾವ ತರ ಬರುತ್ತೆ ಅಸೆಸರೀಸ್ ಇಂದ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರಿ. ಇನ್ಕ್ರೀಸ್ ಎಫಿಷಿಯನ್ಸಿ, ಆಮೇಲೆ ಸ್ಟೀಮ್ ಕ್ವಾಲಿಟಿ, ಫ್ಯೂಯಲ್ ಸೇವ್ ಫ್ಯೂಯಲ್ ಬಗ್ಗೆ ತಿಳ್ಕೊಂಡ್ರೆ. ನೆಕ್ಸ್ಟ್ ಏನಂತಂದ್ರೆ ಮೌಂಟಿಂಗ್ಸ್ಗೆ ಮತ್ತೆ ಅಸೆಸರೀಸ್ಗೆ ಏನೇನು ಡಿಫ್ರೆನ್ಸ್ ಬರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್. ಬಾಯ್ಲರ್ ಮೌಂಟಿಂಗು ಅಂದ್ರೆ ಏನು, ಬಾಯ್ಲರ್ ಅಸೆಸರೀಸ್ ಅಂತಂದ್ರೆ ಏನು, ಅದಕ್ಕೂ ಮತ್ತು ಇದಕ್ಕೂ ಇರ್ತಕ್ಕಂತಹ ಡಿಫ್ರೆನ್ಸ್ ಏನು ಅಂತೇಳಿ. ಮೌಂಟಿಂಗ್ಸ್ ಬಂದ್ಬಿಟ್ಟು ಸೇಫ್ಟಿ ಪರ್ಪಸ್, ಅಸೆಸರೀಸ್ ಬಂದ್ಬಿಟ್ಟು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋದಕ್ಕೆ ಬಳಸ್ತಾರೆ. ನೆಕ್ಸ್ಟ್ ಈ ಡಿವೈಸ್ ಬಂದ್ಬಿಟ್ಟು ಕಂಪಲ್ಸರಿ. ಈ ಡಿವೈಸ್ ಇಲ್ಲ ಅಂತಂದ್ರೆ ಬಾಯ್ಲರ್ ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಆಪ್ಷನಲ್ ಡಿವೈಸ್, ಇದು ಇಲ್ಲೋ ಅಂತಂದ್ರೆ ಬಾಯ್ಲರ್ನ ನಡೆಸಬಹುದು, ಆದರೆ ಎಫಿಷಿಯನ್ಸಿಯಾಗಿ ನಡೆಸ್ಲಿಕ್ಕಾಗಲ್ಲ. ನೆಕ್ಸ್ಟ್ ಫಿಟ್ಟೆಡ್ ಆನ್ ಬಾಯ್ಲರ್, ಫಿಟ್ಟೆಡ್ ಆನ್ ಅಂದ್ರೆ ಬಾಯ್ಲರ್ಗೆ ಅಂಟಿಸಿರ್ತೀವಿ ಇನ್ ದ ಸೆನ್ಸ್ ಏನು, ಅದಕ್ಕೆ ಫಿಟ್ಟೆಡ್ ಆಗಿರುತ್ತೆ. ಬಾಯ್ಲರ್ ಮೇಲ್ಭಾಗದಲ್ಲಿ ಫಿಟ್ಟೆಡ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಬಾಯ್ಲರ್ ಔಟ್ ಸೈಡ್ ಅಲ್ಲಿ ಶಿಫ್ಟ್ ಆಗಿರುತ್ತೆ. ಒಂದು ಬಾಯ್ಲರ್ ಶಿಫ್ಟ್ ಆಗಿ ಅಂತಂದ್ರೆ ಅದಕ್ಕೆ ಆಡ್ ಮಾಡ್ಕೊಂತ ಹೋಗ್ತೀವಿ. ಇದನ್ನ ಏನಂತಂದ್ರೆ ಬಾಯ್ಲರ್ ಅಸೆಸರೀಸ್ ನ ಬಾಯ್ಲರ್ಗೆ ಬಾಯ್ಲರ್ ಔಟ್ ಸೈಡ್ಗೆ ನಾವು ಫಿಟ್ ಮಾಡ್ತಾ ಹೋಗ್ತೀವಿ. ಆನ್ ಬಾಯ್ಲರ್ ಇದು ಬಂದ್ಬಿಟ್ಟು ಮೌಂಟಿಂಗ್ಸ್ ಬಂದ್ಬಿಟ್ಟು ಅದಕ್ಕೆ ಅಂಟಿಸ್ತಾ ಹೋಗ್ತೀವಿ ಅನ್ನೋ ಸೆನ್ಸ್. ಹಾಗಾಗಿ ಬಾಯ್ಲರ್ ಮೌಂಟಿಂಗ್ ಅಂಟಿಸ್ ಅಂತಂದ್ರೆ ಫಿಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿತೌಟ್ ದೆಮ್ ಬಾಯ್ಲರ್ ಕೆನಾಟ್ ಬಿ ರನ್, ಅಂದ್ರೆ ಮೌಂಟಿಂಗ್ಸ್ ಇಲ್ಲ ಅಂತಂದ್ರೆ ಬಾಯ್ಲರ್ನ ರನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಸೆಸರೀಸ್ ಬಂದ್ಬಿಟ್ಟು ರನ್ ಮಾಡ್ಬೋದು, ಆದರೆ ಪ್ರಾಪರ್ ಎಫಿಷಿಯನ್ಸಿ ಕೊಡ್ಲಿಕ್ಕೆ ಆಗಲ್ಲ. ಇದು ಬಂದ್ಬಿಟ್ಟು ಮೇನ್ ಡಿಫ್ರೆನ್ಸ್. ಎಕ್ಸಾಮ್ ಪಾಯಿಂಟ್ಗೆ ಪಕ್ಕ ಬಂದೇ ಕೇಳ್ತಾನೆ. ಇದರಲ್ಲಿ ಟಾಪಿಕ್ ಬಂದ್ಬಿಟ್ಟು ಮೌಂಟಿಂಗ್ ಅಂದ್ರೆ ಏನು, ಅಸೆಸರೀಸ್ ಅಂತಂದ್ರೆ ಅದರಿಂದ ಏನು ಯೂಸ್ ಆಗುತ್ತೆ, ಅಸೆಸರೀಸ್ ಇಂದ ಏನು ಯೂಸ್ ಆಗುತ್ತೆ, ಮೌಂಟಿಂಗ್ಸ್ ನ ಎಲ್ಲಿ ಯೂಸ್ ಮಾಡ್ತಾರೆ, ಅಸೆಸರೀಸ್ ಎಲ್ಲಿ ಯೂಸ್ ಮಾಡ್ತಾರೆ, ಮೌಂಟಿಂಗ್ಸ್ ನ ಯಾಕೆ ಯೂಸ್ ಮಾಡ್ತಾರೆ, ಅಸೆಸರಿಂದ ಯಾಕೆ ಹೇಳ್ತಾರೆ. ಸೇಫ್ಟಿ, ಎಫಿಷಿಯನ್ಸಿ, ಕಂಪಲ್ಸರಿ, ಆಪ್ಷನಲ್, ಫಿಟ್ಟೆಡ್ ಆನ್ ಬಾಯ್ಲರ್, ಫಿಟ್ಟೆಡ್ ಔಟ್ ಸೈಡ್ ಬಾಯ್ಲರ್, ವಿತೌಟ್ ಮೌಂಟಿಂಗ್ಸ್ ಕಾಂಟ್ ರನ್. ಅಸೆಸರೀಸ್ ಇಲ್ಲ ಅಂತಂದ್ರೆ ರನ್ ಮಾಡ್ದು, ಆದ್ರೆ ಎಫಿಷಿಯನ್ಸಿ ಬರಲ್ಲ. ನೆಕ್ಸ್ಟ್ ಟಾಪಿಕ್ ಬಂದು ಯಾವ್ಯಾವ ಬರ್ತವೆ ಬಾಯ್ಲರ್ ಮೌಂಟಿಂಗ್ಸ್ ಲೀಸ್ಟ್. ತುಂಬಾ ಇಂಪಾರ್ಟೆಂಟ್. ಬಾಯ್ಲರ್ ಮೌಂಟಿಂಗ್ಸ್ ಅಂತಂದ್ರೆ ಯಾವ್ಯಾವ ಬರ್ತವೆ. ಫಸ್ಟ್ ಸೇಫ್ಟಿ ವಾಲ್ವ್ ಬರ್ತವೆ. ಸೇಫ್ಟಿ ವಾಲ್ವ್ ಇಲ್ಲ ಅಂತಂದ್ರೆ ಬಾಯ್ಲರ್ ನಡಿಲಕ್ಕೆ ಸಾಧ್ಯನೇ ಇಲ್ಲ. ವಾಟರ್ ಲೆವೆಲ್ ಇಂಡಿಕೇಟರ್ ಅಂತಂದ್ರೆ ಡ್ರಮ್ ಅಲ್ಲಿ ಎಷ್ಟಿದೆ ವಾಟರ್, ಎಷ್ಟು ಮೇಂಟೈನ್ ಮಾಡಬೇಕು, ಇಷ್ಟು ಆಗ್ತಾ ಇದೆನಾ ಇಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಪ್ರೆಷರ್ ಗೇಜ್ ಇಲ್ಲ ಅಂತಂದ್ರೆ ನಾವು ಜಡ್ಜ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ಎಷ್ಟು ಪ್ರೆಷರ್ ಕೊಡ್ತಾ ಇದ್ದೀವಿ, ಎಷ್ಟು ಡೌನ್ ಆಯಿತು, ಹೆಚ್ಚಾಯಿತು, ಏನೇನಾಗ್ತಾ ಇದೆ, ಪ್ರೆಷರ್ ಗೇಜ್ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ ಬಾಯ್ಲರ್ ನಡ್ಕತ್ರೆ. ಸ್ಟೀಮ್ ಸ್ಟಾಪ್ ವಾಲ್ವ್ ಇಲ್ಲ ಅಂತಂದ್ರೆಗಿನ ನಮಗೆ ಪ್ರಾಸೆಸ್ಸಿಗೆ ಸ್ಟೀಮ್ ಎಷ್ಟು ಪ್ರೆಷರ್ ಬಂದ ತಕ್ಷಣ ಕೊಡಬೇಕು, ಎಷ್ಟು ಟೆಂಪರೇಚರ್ ಬಂದ ತಕ್ಷಣ ವಾಲ್ವ್ ಆಪರೇಟ್ ಮಾಡೋದ್ರಿಂದ ನಾವು ಸ್ಟೀಮ್ನ ಎಷ್ಟು ಕೊಡಬೇಕು. ಆಮೇಲೆ ವಾಲ್ವ್ ಓಪನ್ ಮಾಡೋದ್ರಿಂದ ನಾವು ಪ್ರೆಷರ್ನ ಮತ್ತೆ ಫ್ಲೋನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟೀಮ್ ಸ್ಟಾಪ್ ವಾಲ್ವ್ ಇಲ್ಲ ಅಂತಂದರೆ ಬಾಯ್ಲರ್ನ ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಫೀಡ್ ಚೆಕ್ ವಾಲ್ವ್ ಇಲ್ಲ ಅಂತಂದ್ರೆ ಆಗಲ್ಲ. ಆಫ್ಟರ್ ಫೀಡ್ ಪಂಪ್ ಆದ ತಕ್ಷಣ ಫೀಡ್ ಚೆಕ್ ವಾಲ್ವ್ ಬೇಕೇ ಬೇಕು. ಅದರದ್ದು ಈ ಬಾಯ್ಲರ್ ಡ್ರಮ್ ಪ್ರೆಷರ್ಗಿಂತ ಫೀಡ್ ಪಂಪಿಂದ ಪ್ರೆಷರ್ ಜಾಸ್ತಿ ಇತ್ತು ಅಂತಂದ್ರೆ ಆ ವಾಟರ್ ಫ್ಲೋನ ಕೊಡ್ತದೆ. ಒಂದು ವೇಳೆ ಆ ಪ್ರೆಷರ್ಗಿಂತ ಈ ಪ್ರೆಷರ್ ಕಡಿಮೆ ಆಯ್ತು, ಏನೇನು ಆಯ್ತು ಅಂತಂದ್ರೆ ಡ್ರಮ್ಮಿಂದ ಬರ್ತಕ್ಕಂತಹ ವಾಟರ್ ರಿವರ್ಸ್ ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಅದು ಆಗಲ್ಲ. ಫೀಡ್ ಚೆಕ್ ವಾಲ್ವ್ ಕಂಪಲ್ಸರಿ ಬೇಕು. ಬ್ಲೋ ಆಫ್ ಕಾಕ್ ಇಲ್ಲ ಅಂತಂದ್ರೆ ನಡೆಯಲ್ಲ. ಬಾಯ್ಲರ್ ಡ್ರೈನ್ ಮಾಡ್ಲಿಕ್ಕೆ ಆಗಲಿ ಅಥವಾ ಅದರದ್ದು ಸ್ಲಡ್ಜ್ಗಳಾಗಲಿ ಮಡ್ ಆಗಲಿ ತೆಗಿಬೇಕಂತಂದ್ರೆ ಕಂಪಲ್ಸರಿ ಬ್ಲೋ ಆಫ್ ಕಾಕ್ ಬೇಕಾಗ್ತದೆ. ಫಿಸಿಬಲ್ ಪ್ಲಗ್, ಫೈರ್ ಟು ಬಾಯ್ಲರ್ಗಳೇ ಫ್ಲಿಸಿಬಲ್ ಪ್ಲಗ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಆ ಫ್ಲಿಸಿಬಲ್ ಪ್ಲಗ್ ಅಂತಂದ್ರೆ ಸೇಫ್ಟಿಯಾಗಿ ಬಾಯ್ಲರ್ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ದೊಡ್ಡ ಎಕ್ಸ್ಪ್ಲೋಷನ್ ಆಗೋದೆಲ್ಲ ಫ್ಲಿಸಿಬಲ್ ಪ್ಲಗ್ ತಡೆಬಿಡುತ್ತೆ. ಮ್ಯಾನುವಲ್, ಇನ್ಸ್ಪೆಕ್ಷನ್ ಪರ್ಪಸ್ ಮ್ಯಾನುವಲ್ ಬೇಕೇ ಬೇಕು. ಆಮೇಲೆ ಬಾಯ್ಲರ್ ಡ್ರಮ್ ಇಂಟರ್ನಲ್ಸ್ ಏನಾದರೂ ಕ್ಲೀನ್ ಮಾಡಬೇಕು, ಇಲ್ಲಾಂತಂದ್ರೆ ಇನ್ಸ್ಪೆಕ್ಷನ್ ಮಾಡಬೇಕು, ಚೆಕ್ ಮಾಡಬೇಕು. ಮೆಟೀರಿಯಲ್ ಒಳಗಿಂದ ಹೊರಗಡೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಮ್ಯಾನುವಲ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಇವೆಲ್ಲ ಏನಾಗುತ್ತೆ, ಸೇಫ್ಟಿ ವಾಲ್ವ್, ವಾಟರ್ ಲೆವೆಲ್ ಇಂಡಿಕೇಟರ್, ಪ್ರೆಷರ್ ಗೇಜ್, ಸ್ಟೀಮ್ ಸ್ಟಾಪ್ ವಾಲ್ವ್, ಫೀಡ್ ಚೆಕ್ ವಾಲ್ವ್, ಬ್ಲೋ ಆಫ್ ಕಾಕ್, ಫಿಸಿಬಲ್ ಪ್ಲಗ್, ಮ್ಯಾನ್ ಹೋಲ್, ಮಡ್ ಹೋಲ್, ಇವೆಲ್ಲ ಏನಾಗುತ್ತೆ ಬಾಯ್ಲರ್ ಮೌಂಟಿಂಗ್ಸ್ ಲೀಸ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬಾಯ್ಲರ್ ಅಸೆಸರೀಸ್ ಲೀಸ್ಟ್. ಬಾಯ್ಲರ್ ಅಸೆಸರೀಸ್ ಮೇನ್ ಬಂದ್ಬಿಟ್ಟು ಸೂಪರ್ ಹೀಟರ್ ಆಗಿರುತ್ತೆ, ಎಕನಾಮೈಸರ್ ಆಗಿರುತ್ತೆ, ಏರ್ ಪ್ರೀ ಹೀಟರ್, ಫೀಡ್ ಪಂಪು, ಇಂಜೆಕ್ಟರು, ಸ್ಟೀಮ್ ಸಪ್ರೇಟರ್ ಆರ್ ಸ್ಟೀಮ್ ಡ್ರಮ್. ಇವೆಲ್ಲವೂ ಬಾಯ್ಲರ್
ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಲಿಕ್ಕೆ ನಮಗೆ ಬೇಕಾಗುತ್ತೆ. ಯಾವ್ಯಾವ ಥರ ನಮಗೆ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡುತ್ತದೆ, ಇದರಿಂದ ನಮಗೆ ಏನೇನು ಯೂಸ್ ಆಗುತ್ತೆ ಅನ್ನೋದು ಲೈಟಾಗಿ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಇದ್ರದ್ದು ವಿತ್ ಗ್ರಾಫಿಕ್ಸ್ ಸಮೇತ ಆಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ಬರ್ತದೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೂಪರ್ ಹೀಟೆಡ್ ನಮಗೆ ಸ್ಯಾಚುರೇಷನ್ ಸ್ಟೀಮಿಂದ ಸೂಪರ್ ಹೀಟೆಡ್ ಸ್ಟೀಮಾಗಿ ಕನ್ವರ್ಟ್ ಮಾಡಲಿಕ್ಕೆ, ಎಕನಾಮೈಸರ್ ಫ್ಯೂಯಲ್ ಉಳಿಸ್ಲಿಕ್ಕೆ, APH ಬರ್ನ್ ಆಗಲಿಕ್ಕೆ ಹಾಟ್ ಏರ್ನ ಪ್ರೊವೈಡ್ ಮಾಡುತ್ತೆ. ಫೀಡ್ ಮೇನ್ ಬಾಯ್ಲರ್ಗೆ ನಮಗೆ ನೀರು ಒದಗಿಸಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಜೆಕ್ಟರ್ ಒಂದು ವೇಳೆ ಫೀಡ್ ಪಂಪು ಇಲ್ಲ ಅಂತಂದರೆ ಔಟ್ ಸೋರ್ಸ್ ಇಲ್ಲಾರ್ದಂಗೆ ಇಂಜೆಕ್ಟರ್ ಮುಖಾಂತರ ಬಾಯ್ಲರ್ಗೆ ನೀರು ಕೊಡ್ತೀವಿ, ಅಂದರೆ ಸ್ಟೀಮನ್ನು ಯೂಸ್ ಮಾಡಿಕೊಂಡು ಬಾಯ್ಲರ್ಗೆ ನೀರು ಕೊಡ್ತೀವಿ. ಸ್ಟೀಮ್ ಸಪ್ರೇಟರ್ ಏನಿದೆ, ಡೌನ್ ಕಮ್ಮರಿಂದ ಎವಾಪರೈಸೇಷನ್ ಮತ್ತು ಎವಾಪರೇಷನ್ ಡ್ರಮ್ಮಿ ಬರುತ್ತೆ. ಆದರೆ ಸ್ಟೀಮ್ ಅಂತ ಸಪ್ರೇಟ್ ಮಾಡಬೇಕಾ, ವಾಟರ್ ಎಲ್ಲ ಕೆಳಗಡೆ ಬರಬೇಕು, ಸ್ಟೀಮ್ನ ಸಪ್ರೇಟ್ ಮಾಡಿಕೊಂಡು ಮತ್ತೆ ಆ ಸ್ಟೀಮನ್ನು ಸ್ಯಾಚುರೇಟೆಡ್ ಸ್ಟೀಮನ್ನು ಹೊರಗಡೆ ತೊಗೊಂಡು ಸೂಪರ್ ಹೀಟೆಡ್ ಕಾಯ್ಲಿಕ್ಕೆ ಸ್ಟೀಮ್ ಸಪ್ರೇಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಬಾಯ್ಲರ್ ಅಸೆಸರೀಸ್ ಆಗಿರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಲರ್ ಮೌಂಟಿಂಗ್ಸ್, ಕಂಪ್ಲೀಟ್ ಬಾಯ್ಲರ್ ಮೌಂಟಿಂಗ್ಸ್ ಏನು ಬರುತ್ತಲ್ಲ ಅದರದ್ದು ಗ್ರಾಫಿಕ್ಕು ಮತ್ತು ಅದರದ್ದು ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಪಾರ್ಟ್ 3ಯಲ್ಲಿ ಬಾಯ್ಲರ್ ಅಸೆಸರೀಸು ಮತ್ತು ಇದ್ರದ್ದು ಗ್ರಾಫಿಕ್ಸು ಮತ್ತು ಪರ್ಟಿಕ್ಯುಲರ್ಗೆ ಅದರದ್ದು ಕೆಲಸ, ಪರ್ಪಸ್ಸು, ಕೀ ಪಾಯಿಂಟು, ಎಕ್ಸಾಮ್ ಪಾಯಿಂಟ್ಸಿನ ಬಗ್ಗೆ ತಿಳ್ಕೊತಾ ಹೋಗೋಣ. ಓವರಾಲ್ ಆಗಿ ಇವತ್ತಿಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರಿವಿಷನ್ ಏನೇನಿದೆ ಕಂಪ್ಲೀಟಾಗಿ 2 ಮಿನಿಟ್ಸಲ್ಲೇ ಹೇಳ್ಬಿಡ್ತಿದ್ದೀನಿ. ಮೌಂಟಿಂಗ್ಸ್ ಅಂತಂದರೆ ಏನು, ಸೇಫ್ಟಿ, ಅಸೆಸರೀಸ್ ಅಂತಂದ್ರೆ ಏನು, ಎಫಿಷಿಯನ್ಸಿ. ಸೇಫ್ಟಿ ಅಂದರೆ ಮೌಂಟಿಂಗು, ಎಫಿಷಿಯನ್ಸಿ ಅಂತಂದರೆ ಅಸೆಸರೀಸು. ಇದು ಮೇನ್ ನಮಗೆ ಕಾನ್ಸೆಪ್ಟು. ಇದು ಸೇಫ್ಟಿ ಯಾವ್ಯಾವ ಥರ ನಮಗೆ ಬಾಯ್ಲರ್ಗೆ ಸೇಫ್ಟಿ ಕೊಡ್ತದೆ. ಸೇಫ್ಟಿ ವಾಲ್ವ್ ಯೂಸ್ ಮಾಡೋದ್ರಿಂದ ವಾಟರ್ ಲೆವೆಲ್ ಇಂಡಿಕೇಟರು, ಪ್ರೆಷರ್ ಗೇಜು, ಸ್ಟೀಮ್ ಸ್ಟಾಪ್ ವಾಲ್ವು, ಫೀಡ್ ಚೆಕ್ ವಾಲ್ವು, ಬ್ಲೋ ಆಫ್ ಕಾಕು, ಫಿಸಿಬಲ್ ಪ್ಲಗ್, ಇವೆಲ್ಲ ಏನಾಗಿರುತ್ತೆ ನಮಗೆ ಬಾಯ್ಲರ್ ಮೌಂಟಿಂಗ್ಸ್ ಆಗಿರುತ್ತೆ. ಬಾಯ್ಲರ್ ಅಸೆಸರೀಸ್ ಏನಾಗುತ್ತೆ, ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಲಿಕ್ಕೆ ಏನೇನು ಬೇಕಾಗ್ತದೆ, ಸೂಪರ್ ಹೀಟರ್ ಬೇಕಾಗ್ತದೆ, ಎಕನಾಮೈಸರ್ ಬೇಕಾಗ್ತದೆ, ಏರ್ ಪ್ರೀ ಹೀಟರ್ ಬೇಕಾಗುತ್ತೆ, ಮತ್ತೆ ಫೀಡ್ ಪಂಪ್ ಬೇಕಾಗುತ್ತೆ, ಇಂಜೆಕ್ಟರ್ ಬೇಕಾಗುತ್ತೆ. ಇವೆಲ್ಲ ಏನು ಬಾಯ್ಲರ್ ಅಸೆಸರೀಸ್. ಬಾಯ್ಲರ್ ಮೌಂಟಿಂಗ್ ಯಾವ್ಯಾವ ಬರ್ತದೆ, ಬಾಯ್ಲರ್ ಅಸೆಸರೀಸ್ ಬರ್ತದೆ. ಇದು ಸೇಫ್ಟಿ ಪರ್ಪಸ್ಸು, ಇದು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋ ಪರ್ಪಸ್ಸು. ಈ ವಿಡಿಯೋದಲ್ಲಿ 2 ಮಿನಿಟ್ಸಲ್ಲೇ ಎಕ್ಸಾಮ್ ಕ್ವಿಕ್ ರಿವಿಷನ್ ತುಂಬ ಇಂಪಾರ್ಟೆಂಟ್. ನೋಟ್ ಮಾಡ್ಕೊಳ್ರಿ, ರಿವೈಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಹೇಳ್ತಾ ಹೋಗ್ತೀನಲ್ಲ ಆಗ ನಿಮಗೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಹೊಸ ಟಾಪಿಕ್ ಬಗ್ಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.